ಮೊದಲ ಸುದ್ದಿನ ಮುಂದೆ ಮ್ಯಾರಥಾನ್ ಮೀಟಿಂಗ್ ಎಲ್ಲವೂ ಸಸ್ಪೆನ್ಸ್. ಪ್ರಚೋದನೆಗಿಳಿದ ಪಾಕಿಗೆ ಪಾಠ ಕಲಿಸುತ್ತಾ ಯುದ್ಧದ ಬದಲು ಮೋದಿ ಬಳಸಿದ ಅಸ್ತ್ರಗಳಾದ್ರೂ ಏನು? ಇದು ಚದುರಂಗದ ಮೊದಲ ಸ್ಟೋರಿ. ಮೋದಿ ಮೀಟಿಂಗ್ ನಡುಗ್ತಾ ಇದೆ ಪಾಕ್. ಪಹಲ್ಗಾಮ್ ನರಮೇಧಕ್ಕೆ ಅತಿ ದೊಡ್ಡ ಪ್ರತೀಕಾರವನ್ನ ತೀರ್ಸ್ಕೊಳ್ತೀವಿ, ಸಾವನ್ನಪ್ಪಿದವರಿಗೆ ನ್ಯಾಯವನ್ನ ಕೊಡಿಸ್ತೀವಿ, ಇಡೀ ದೇಶದಾದ್ಯಂತ ಬರ್ತಾ ಇರುವಂತ ಕೂಗಿಗೆ ನಾವು ಸ್ಪಂದಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕನಾದಂತ ಒಂದು ಹೆಜ್ಜೆಯನ್ನ ಕೂಡ ಇಡ್ತಾ ಇರುವಂತದ್ದು. ಯಾವಾಗ ಏನಾಗ್ಬಿಡುತ್ತೆ ಅನ್ನುವಂತ ಆತಂಕ ಪಾಕಿಸ್ತಾನದಲ್ಲಿ ಕಾಡ್ತಾ ಇದ್ರೆ ಭಾರತದಾದ್ಯಂತ ಕುತೂಹಲ ಮನೆ ಮಾಡಿರುವಂತದ್ದು. ನರೇಂದ್ರ ಮೋದಿ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ. ಬಿಕಾಸ್ ನಿನ್ನೆಯಿಂದ ಆಗ್ತಾ ಇರುವಂತ ಸಭೆಗಳಂತೂ ಯುದ್ಧ ಆಗೇ ಬಿಡುತ್ತೇನೋ ಅನ್ನುವಂತ ಸನ್ನಿವೇಶಕ್ಕೆ ತಂದು ನಿಲ್ಲಿಸ್ತಾ ಇದ್ದಾವೆ. ಇನ್ನ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಮೋದಿ ಟೀಮ್ ಸಜ್ಜಾಗಿದೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆಗಳು ನಡೀತಾ ಇದ್ದಾವೆ. ಎಲ್ಲವೂ ಕೂಡ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ, ಸಸ್ಪೆನ್ಸ್ ತಂದಿಟ್ಟಿರುವಂತದ್ದು. ಕೇಂದ್ರದ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಪಾಕಿಗೆ ಸಡ್ಡನ್ನ ಹೊಡೆಯಲಾಗಿರುವಂತದ್ದು. ಪಾಕಿನ್ನೇನಿಲ್ಲ ಲೆಕ್ಕಕ್ಕೆ ಇಟ್ಕೊಂಡು ಇವರೇನು ಮೀಟಿಂಗ್ ಅನ್ನ ಮಾಡ್ತಾ ಇಲ್ಲ. ಪಾಕಿಗೆ ಹೇಗೆ ಈ ಬಾರಿ ಪಾಠವನ್ನ ಕಲಿಸ್ಬೇಕು, ಮತ್ತೆ ನೋಡ್ಕೊಳ್ಬೇಕು ಪಾಕಿಸ್ತಾನ ಭಾರತ ತಂಡಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡಲಾಗ್ತದೆ. ಬಿಕಾಸ್ ಒಂದು ಲಿಮಿಟೆಡ್ ಆಪರೇಷನ್ಸ್ ಅಂತ ಹೇಳ್ತಾ ಇದ್ವಲ್ಲ ನಾವು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಏರ್ ಸ್ಟ್ರೈಕ್ ಆಗಿರ್ಬೋದು, ಇವೆಲ್ಲವೂ ಲಿಮಿಟೆಡ್ ಆಪರೇಷನ್ಸ್. ಎಲ್ಲೋ ಉಗ್ರರಿರ್ತಾರೆ, ಅಲ್ಲೊಂದು 4-5 ಶಿಬಿರಗಳಿರ್ತವೆ, ಅವನ್ನ ಹೋಗಿ ಹೊಡೆಯೋದು, ವಾಪಸ್ ಬರೋದು, ಅವ್ರು ಬೇರೆ ಕಡೆ ಶಿಫ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಈ ಬಾರಿ ಪಾಠವನ್ನ ಕಲಿಸ್ಲೇಬೇಕು, ಮತ್ತೀ ಕಡೆ ಬರಲೇಬಾರ್ದು. ಭಾರತ ಅಂದ್ರೆ ನಡುಗ್ತಾ ಇರಬೇಕು. ರಾತ್ರಿ ಆದ್ರೂ ಕೂಡ ಅಷ್ಟೇ ಚಡ್ಡಿಲಿ ಎಲ್ಲದನ್ನು ಕೂಡ ಮಾಡ್ಕೊಳ್ಬೇಕು, ಅಂತ ಪರಿಸ್ಥಿತಿಯನ್ನ ತಂದಿಡಬೇಕು ಅನ್ನುವಂಥದ್ದೇ ಈ ಬಾರಿಯ ಭಾರತದ ಲೆಕ್ಕಾಚಾರ ಆಗಿದೆ. ಹಾಗಾದ್ರೆ ರಾಜತಾಂತ್ರಿಕವಾಗಿಯೂ ಕೂಡ ರಣವ್ಯೂಹವನ್ನ ರಚಿಸಲಾಗ್ತಾ ಇದೆ. ಅದು ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ರಾಜತಾಂತ್ರಿಕವಾಗಿ ಯಾವ ರೀತಿಯಾಗಿ ರಣವ್ಯೂಹ ಅಂತ. ರಾಜತಾಂತ್ರಿಕವಾಗಿ ಈಗ ಪ್ರಮುಖವಾಗಿ 6 ನಿರ್ಧಾರಗಳನ್ನ ಕೈಗೊಳ್ಳುವ ಮುಖಾಂತರ ಯುದ್ಧಕ್ಕಿಂತ ಮುಂಚೆನೆ ಭೀಕರ ಪರಿಸ್ಥಿತಿಯನ್ನ ಪಾಕಿಸ್ತಾನದಲ್ಲಿ ತಂದಿಟ್ಟಿದೆ ಮೋದಿ ಸರ್ಕಾರ. ಪಾಕಿಸ್ತಾನ ಉಗ್ರರ ತವರು ಅಂತ ಇಡೀ ವಿಶ್ವಕ್ಕೆ ಮನವರಿಕೆ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡಲಾಗ್ತದೆ. ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ. ಬಿಕಾಸ್ ಪಾಕಿಸ್ತಾನದ ಜೊತೆಗೆ ಈಗ ಯಾರ್ಯಾರು ಇದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಈಸಿಯಾಗಿ ಹೇಳ್ಬಿಡ್ಬೋದು, ಟರ್ಕಿ ಅಥವಾ ಚೀನಾ, ಇವೊಂದು 2 ದೇಶ ಇದ್ದಾವೆ ಅಂತ ಬಿಟ್ರೆ ಇನ್ಯಾರು ಕೂಡ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರ ಬೆಂಬಲಕ್ಕೆ ಯಾರ್ಯಾರು ಇದ್ದಾರೆ ಅಂತ ನೋಡಿದ್ರೆ ಪಾಕಿಸ್ತಾನ ಉಗ್ರರಿಂದಾಗಿ ಇಡೀ ವಿಶ್ವಕ್ಕೆ ತೊಂದರೆ ಎಂಬ ಸಂದೇಶವನ್ನ ಕೊಡುವಂತ ಕೆಲಸ. ಒಂದ್ ಕಡೆ ಭಾರತ ಯಾವ ರೀತಿಯಾಗಿ ಒಂದು ದೊಡ್ಡ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನುವಂಥದ್ರ ಕಡೆ ಸಜ್ಜಾಗ್ತದೆ. ಅದರ ಜೊತೆಗೆ ಜಾಗತಿಕವಾಗಿ ಪಾಕಿಸ್ತಾನವನ್ನ ಮತ್ತಷ್ಟು ಬೆತ್ತಲೆಗೊಳಿಸ್ಲಿಕ್ಕೆ, ಅಂದ್ರೆ ಇದು ಉಗ್ರರ ನಾಡು, ಉಗ್ರರ ದೇಶ ಅನ್ನುವಂಥದ್ದನ್ನ ಮತ್ತಷ್ಟು ಸಾರಿ ಹೇಳಲಿಕ್ಕೆ, ಪ್ರೂವ್ ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದೆ. ವಿಶ್ವದ ಎಲ್ಲ ದಾಳಿಗಳಲ್ಲೂ ಕೂಡ ಪಾಕ್ ಉಗ್ರರ ಕೈವಾಡವಿದೆ ಎಂಬ ವಾದವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ವಿಶ್ವದ ಎಲ್ಲಾ ದಾಳಿಗಳಲ್ಲೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಭಾರತದ ಮೇಲೆ ಆಗಿರ್ಬೋದು, ಅಥವಾ ಅಫ್ಘಾನಿಸ್ತಾನದಲ್ಲಿ ಆಗಿದ್ದಂಥದ್ದಾಗಿರ್ಬೋದು, ಅಮೆರಿಕದಲ್ಲೇ ಆದಂಥ ಒಂದು ಘಟನೆಗಳಾಗಿರ್ಬೋದು, ಅಂತ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆಲ್ಲದಕ್ಕೂ ಕೂಡ ಪಾಕಿಸ್ತಾನ ಅಂತ ಆರೋಪ ಮಾಡ್ತಾ ಅದಕ್ಕೆ ಕೆಲವೊಂದು ಸಾಕ್ಷ್ಯಗಳನ್ನ ಕೂಡ ಕೊಡುವಂತ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಉಗ್ರ ನಿಗ್ರಹಕ್ಕೆ ಭಾರತದೊಂದಿಗೆ ಕೈ ಜೋಡಿಸುವಂತೆ ವಿಶ್ವ ರಾಷ್ಟ್ರಗಳಿಗೆ ಮನವಿಯನ್ನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ. ಬಿಕಾಸ್ ಯುದ್ಧ ಅಂದ್ರೆ ಈಗ ಸೇನೆಗೆ ಪರಮಾಧಿಕಾರ, ಹೋಗಿ ನೀವು ನಾಳೆನೆ ಯುದ್ಧ ಮಾಡಿ ಅಂತ ಹೇಳ್ಬಿಟ್ರೆ ಆಗತ್ತಾ? ಇಲ್ಲ. ಫಸ್ಟು ಅಲ್ಲಿ ಯಾಕಿವತ್ತು CCS, CCEA, CCPA ಒಂದು ಸಭೆಯನ್ನ ಮಾಡಲಾಯಿತು ಅಂದ್ರೆ ಒಂದು ಸೆಕ್ಯೂರಿಟಿ. ಈಗ ಭೂಸೇನೆ, ವಾಯುಸೇನೆ ಮತ್ತೆ ನೌಕಾದಳ ಏನಿದೆ, ಅವರು ಯಾವ ರೀತಿಯಾಗಿ ನೀವು ಸಿದ್ಧರಾಗಿದ್ದೀರಾ, ನೀವೆಲ್ಲ ಸಿದ್ಧರಾದ ಬಳಿಕ ಯಾವ ಸ್ವರೂಪದಲ್ಲಿ ನಾವು ಯುದ್ಧವನ್ನ ಮಾಡಬೇಕು ಅದನ್ನು ನಮಗೆ ತಿಳಿಸಿ, ನೆಕ್ಸ್ಟ್ ನಾವು ಏನ್ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಎಕನಾಮಿಕಲಿ ನಾವು ದೇಶದಲ್ಲಿ ಎಷ್ಟು ಮಟ್ಟಿಗೆ ಈಗ ಸಫಲರಾಗಿದ್ದೇವೆ, ನಾವೇನಾದ್ರೂ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಯಾವೆಲ್ಲ ರಾಷ್ಟ್ರಗಳು ನಮ್ಮ ಸಪೋರ್ಟಿಗೆ ಬರ್ತವೆ, ವೆಪನ್ಸ್ನ ವಿಚಾರದಲ್ಲೇ ಆಗಿರ್ಬೋದು, ಈ ರೀತಿಯಾಗಿ ಆಯಿಲ್ ವಿಚಾರದಲ್ಲೇ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ಯಾವೆಲ್ಲ ರಾಷ್ಟ್ರಗಳು ನಮ್ಮ ವಿಶ್ವಾಸಕ್ಕೆ ಬರ್ತವೆ, ನಮಗೆ ಸಪೋರ್ಟ್ ಅನ್ನ ಮಾಡ್ತವೆ, ಅದರದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿನೇ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿದ್ದಂಥದ್ದು. ಇದೆಲ್ಲವೂ ಕೂಡ ಇದವಲ್ಲ, ಇವೊಂಥರ ಸೂಪರ್ ಕ್ಯಾಬಿನೆಟ್ ಸಭೆ. ಇದು ಸೂಪರ್ ಕ್ಯಾಬಿನೆಟ್ ಸಭೆ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆದ ಬಳಿಕ
ಇದೇ ಫಸ್ಟ್ ಟೈಮ್ ನಡೀತಾ ಇರುವಂಥದ್ದು. 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅದಾದ ಬಳಿಕ ನಡೀತಾ ಇರುವಂಥ ಸೂಪರ್ ಕ್ಯಾಬಿನೆಟ್ ಸಭೆಗಳು ಇದು. ಸೂಪರ್ ಕ್ಯಾಬಿನೆಟ್ ಸಭೆ ಅಂದರೆ ಯಾರ್ಯಾರು ಇರ್ತಾರೆ? ನರೇಂದ್ರ ಮೋದಿ ಅವರು ಇರ್ತಾರೆ, ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಇರ್ತಾರೆ, ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಇರ್ತಾರೆ. ಅದರ ಜೊತೆಗೆ ಇಲ್ಲಿ ವಿದೇಶಾಂಗ ಸಚಿವರಾಗಿರುವಂಥ ಜೈಶಂಕರ್ ಅವರು ಮತ್ತೆ ಹಣಕಾಸು ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು, ಇವರನ್ನ ಒಳಗೊಂಡಂತ ಒಂದು ಸೂಪರ್ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗ್ತಾ ಇರುವಂಥದ್ದು ಆಫ್ಟರ್ ಪುಲ್ವಾಮಾ ಅಟ್ಯಾಕ್. ಇನ್ನು ಉಳಿದಂತೆ ಇನ್ಯಾವುದೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಅಂತ ನೋಡ್ತಾ ಹೋದಾದ್ರೆ, ವಿಶ್ವಸಂಸ್ಥೆಯಲ್ಲಿ ಭಾರತ ಮಾತನಾಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಭಾರತ ಮಾತನಾಡಿರುವಂಥದ್ದು, ಅಲ್ಲಿ ಏನು ಮಾತನಾಡಲಾಗಿದೆ ಅನ್ನುವಂಥ ನೋಡೋಣ. The whole world has heard Pakistan's Defense Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state fueling global terrorism and destabilizing the region. The world can no longer turn a blind eye. I have nothing further to add. ನಾವು ಉಗ್ರ ನಿಗ್ರಹಕ್ಕೆ ಸೇನಾಸ್ತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸೇನಾ ಸಾಮಗ್ರಿ ಖರೀದಿಯ ಒಪ್ಪಂದ. ಈಗ ಆಲ್ರೆಡಿ ಭಾರತ ಪ್ರತಿ ವರ್ಷನೂ ಕೂಡ ಬಜೆಟ್ನಲ್ಲಿ 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಈ ರೀತಿಯಾಗಿ ಮೀಸಲಿಸ್ತಾ ಇದೆ. ಅದಕ್ಕೆ ಬೇಕಾದಂಥ ಉಪಕರಣಗಳನ್ನು ಕೂಡ ಸಂಗ್ರಹಿಸಲಾಗ್ತಾ ಇರುವಂಥದ್ದು. ಕಾರ್ಗಿಲ್ ಆದ ಬಳಿಕ ಯಾವುದೇ ಒಂದು ದೊಡ್ಡ ಯುದ್ಧನೇ ಆಗಲಿ, ಒಂದು ದೊಡ್ಡ ಅಟ್ಯಾಕ್ ಅಂತೂ ಇದುವರೆಗೂ ಭಾರತ ಮಾಡಿಲ್ಲ. ಬಟ್ ಈಗ ಅಂತ ಸಂದರ್ಭ ಬಂದೊದಗಿದಂತೆ ಕಾಣಿಸ್ತಾ ಇದೆ. ಇನ್ನು ಫ್ರಾನ್ಸ್ನಿಂದ 26 ರಫೇಲ್ ಖರೀದಿಗೆ ಈಗಾಗಲೇ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. 26 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ ಟೋಟಲಿ 64,000 ಕೋಟಿಯಷ್ಟು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿರುವಂಥದ್ದು. ಅದು ಮೊನ್ನೆ ಅಷ್ಟು ನಿಮಗೆ ತೋರಿಸ್ತಾ ಇದ್ವಿ. ಇನ್ನು ಇಸ್ರೇಲ್ ಅಮೆರಿಕಾದ ಮಿಲಿಟರಿ ಬಳಕೆ ಬಗ್ಗೆಯೂ ಕೂಡ ಚಿಂತನೆಯನ್ನ ಮಾಡಲಾಗ್ತದೆ. ಅಕಸ್ಮಾತ್ ಯುದ್ಧವನ್ನ ನಾವು ಮಾಡೋದೇ ಆದ್ರೆ ಈ ಒಂದು ಮಿಲಿಟರಿ ಪಡೆಗಳ ಒಂದು ಸಹಾಯವನ್ನ ಕೂಡ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಆದರೆ ಪಾಕಿಸ್ತಾನ ಈಗಿರುವಂತ ಸ್ಥಿತಿಗೂ ಭಾರತ ಈಗಿರುವಂತ ಬಲಿಷ್ಠ ಸ್ಥಿತಿಗೂ ಬೇಕಾ ಅವರು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುವಂಥದ್ದು. ಆದರೆ ಟೆಕ್ನಿಕಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಕೆಲವೊಂದು ತುಂಬಾ ಹೈ ಟೆಕ್ನಾಲಜಿ ಇರುವಂತ ಉಪಕರಣಗಳನ್ನು ಬಳಸ್ಕೊಳ್ಬೇಕು ಅಂದ್ರೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ನ ಸಹಾಯ ಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರ ಸಹಾಯವನ್ನ ಪಡ್ಕೊಳ್ಬಹುದೇನೋ. ಇನ್ನು ಭಾರತದ ಕರೆಗೆ ವಿಶ್ವ ರಾಷ್ಟ್ರಗಳ ಸೈನಿಕರು ಬಂದ್ರೆ ಚಿತ್ರಣವೇ ಬದಲಾಗುವಂತ ಎಲ್ಲ ಸಾಧ್ಯತೆ ಇದೆ. ಬಟ್ ಯಾರ್ಯಾರು ಯಾವ್ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಇಲ್ಲಿ ಇಂಪಾರ್ಟೆಂಟು. ಸದ್ಯಕ್ಕೆ ಭಾರತ ಫಸ್ಟ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇಡೀ ವಿಶ್ವ ಭಾರತದೊಂದಿಗೆ ಇದೆ ಎಂಬ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಬೇಕಾಗಿದೆ. ಪಾಕಿಸ್ತಾನಕ್ಕೆ ಗೊತ್ತಿದೆ ಈಗ ನಮ್ಮ ಜೊತೆ ಯಾರ್ಯಾರು ನಿಂತ್ಕೊಳ್ಬಹುದು ಅಂತ. ಬಿಕಾಸ್ ಬಿಕಾರಿ ದೇಶ ಆಗಿರುವಂಥದ್ದು ಪಾಕಿಸ್ತಾನ, ತನ್ನ ಕೈಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಿದೆ. ಬಿಕಾಸ್ ಬಹಿರಂಗವಾಗಿ ಮೊನ್ನೆ ಅಲ್ಲಿನ ರಕ್ಷಣಾ ಸಚಿವ ಕೇಳ್ತಾನೆ 1.4 ಬಿಲಿಯನ್ ಅಷ್ಟು ಸಾಲ ಕೊಡಿ, ನಾವು ವೆಪನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೀನಾವನ್ನ ಕೇಳ್ತಾ ಇರುವಂಥದ್ದು ಅಲ್ಲಿನ ರಕ್ಷಣಾ ಸಚಿವ. ಅದರಲ್ಲೇ ಗೊತ್ತಾಗ್ತದೆ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಕುಗ್ಗೋಗ್ಬಿಟ್ಟಿದೆ ಅಂತ. ಇನ್ನು ಪಾಕಿಗೆ ಆರ್ಥಿಕ ಹೊಡೆತ ಯಾವ್ಯಾವ ರೀತಿಯಾಗಿ ಬೀಳ್ತಾ ಇದೆ ಅಂತ ನೋಡೋದಾದ್ರೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಲಿಕ್ಕೆ ಇರುವಂತ ಪ್ರಬಲ ಅಸ್ತ್ರಗಳು ಏನು ಹಾಗಾದ್ರೆ? ಈಗಾಗಲೇ 6 ಪ್ರಮುಖವಾದಂಥ ರಾಜತಾಂತ್ರಿಕ ನಿಲುವುಗಳನ್ನು ಕೈಗೊಳ್ಳಲಾಗಿದೆ. ಅದರಿಂದನೇ ಹೊಡ್ತಾ ಬಿದ್ದಿರುವಂಥದ್ದು. ಸಿಂಧು ನೀರು ಹಂಚಿಕೆ ಒಪ್ಪಂದ ರದ್ದಾದ ಕಾರಣಕ್ಕೆ ನೀರಿನ ಕೊರತೆ ಇದು ರದ್ದಾಗಿಲ್ಲ, ಆಕ್ಚುಲಿ ತಪ್ಪಾಗಿದೆ, ತಡೆ ಹಿಡಿಯಲಾಗಿದೆ. ಸದ್ಯಕ್ಕೆ ಸಿಂಧು ನದಿ ನೀರಿನ ಒಪ್ಪಂದವನ್ನ ತಡೆ ಹಿಡಿಯಲಾಗಿರುವಂಥದ್ದು. ಸಿಂಧು ನದಿ ನೀರು ಹೋಗ್ಲಿಲ್ಲ ಅಂದ್ರೆ, ಆ 6 ಉಪನದಿಗಳ ನೀರು ಹೋಗ್ಲಿಲ್ಲ ಅಂದ್ರೆ 80% ಅಲ್ಲಿನ ಕೃಷಿಕರು ಇದರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. 25% ವಿದ್ಯುತ್ ಈ ಒಂದು ಸಿಂಧು ನದಿಯ ನೀರಿನಿಂದನೇ ಉತ್ಪತ್ತಿ ಆಗುವಂಥದ್ದು. ಅಲ್ಲಿನ GDPಗೆ ಬಹುದೊಡ್ಡ ಕೊಡುಗೆ 25% ಅಷ್ಟು ಕೊಡುಗೆ ಈ ಸಿಂಧು ನದಿ ನೀರಿನಿಂದಲೇ ಇರುವಂಥದ್ದು. ಇದೆಲ್ಲವೂ ಕೂಡ ಮಿಸ್ ಆಗುತ್ತೆ. ಈಗ ಬರಗಾಲ ಬೇರೆ, ಅಲ್ಲಿ ಬರಗಾಲ ಎದುರಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುದೊಡ್ಡ ಹೊಡೆತವನ್ನ ಪಾಕಿಸ್ತಾನ ತಿನ್ನಲಿರುವಂಥದ್ದು. ಸಿಂಧು ನದಿ ನೀರು ಒಪ್ಪಂದ ತಡೆ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಕೃಷಿ ಕೈಗಾರಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಮಾಡುವಂಥ ತಂತ್ರ ಇದರ ಭಾಗ ಆಗಿದೆ. ಕೃಷಿ ಮತ್ತೆ ಕೈಗಾರಿಕೆ ಬಹುದೊಡ್ಡ ಹೊಡೆತ ಅಂತೂ ಬಿದ್ದೇ ಬೀಳುತ್ತೆ. ಪಾಕಿಸ್ತಾನಕ್ಕೆ ರಫ್ತಾಗುವಂಥ ವಸ್ತುಗಳ ಮೇಲೂ ಕೂಡ ನಿರ್ಬಂಧವನ್ನ ಏರಲಾಗಿರುವಂಥದ್ದು. ಪಾಕಿಸ್ತಾನಕ್ಕೆ ಏನೇನೆಲ್ಲ ರಫ್ತಾಗುತ್ತೆ ಇನ್ಕ್ಲೂಡಿಂಗ್ ಮೆಡಿಸನ್ಸ್ ಸೇರಿದಂತೆ ಅದೆಲ್ಲವನ್ನೂ ಕೂಡ ನಿರ್ಬಂಧ ಇರಲಾಗಿದೆ. ಇಲ್ಲಿಂದ ಈಗ ಏನು ಮೂವ್ ಆಗಲ್ಲ ಪಾಕಿಸ್ತಾನಕ್ಕೆ. ಒಂದೊಂದೇ ಕೈಗಾರಿಕೋದ್ಯಮಿಗಳಾಗಿರ್ಬೋದು, IMA ಅವರ ಸಭೆ ಕೂಡ ಇತ್ತು, ಅವರು ಕೂಡ ನಿರ್ಧಾರ ಮಾಡಿದ್ದಾರೆ ನಾವು ಯಾವುದೇ ಮೆಡಿಸನ್ಸ್ ಅನ್ನ ಕೂಡ ಸಪ್ಲೈ ಮಾಡೋದಿಲ್ಲ ಅಂತ. ಅಲ್ಲಿ ರೆಡಿ ಆಗುವಂತ ಮೆಡಿಸನ್ಸ್ಗೆ ಇಲ್ಲಿಂದ ಕಚ್ಚಾ ವಸ್ತುಗಳು ಹೋಗ್ತಾ ಇತ್ತು, ತುಂಬಾ ಚೀಪ್ ಆಗಿ ಸಿಗ್ತಾ ಇತ್ತು ಭಾರತದಿಂದ. ಆದ್ರೆ ಅದನ್ನ ರದ್ದು ಮಾಡುವ ಮುಖಾಂತರ ಪಾಕಿಸ್ತಾನಕ್ಕೆ ಬಹುದೊಡ್ಡ ಹೊಡೆತವನ್ನ ಕೊಡಲಾಗ್ತಾ ಇದೆ. ದುಬೈ ಮೂಲಕ ಪಾಕಿಸ್ತಾನಕ್ಕೆ ರಫ್ತು ಮಾಡುವಂತ ಪ್ರಕ್ರಿಯೆಗೂ ಕೂಡ ಬ್ರೇಕ್ ಅನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಭಾರತ.
ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದೆ. ದುಬೈ ಆರ್ಥಿಕ ವ್ಯವಹಾರದ ಮೇಲೂ ಕೂಡ ಕಣ್ಣಿಟ್ಟಿದೆ ಭಾರತ. ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಪಾಕಿಸ್ತಾನಕ್ಕೆ ಹೊಡೆತ ಕೊಡುವಂಥ ನಿಟ್ಟಿನಲ್ಲಿ ಆ ಎಲ್ಲ ಪಾಸಿಬಲ್ ವೇಸ್ನೂ ಕೂಡ ಟ್ರೈ ಮಾಡ್ತಾ ಇದೆ ಭಾರತ. ಫಸ್ಟ್ ಯುದ್ಧ ಮಾಡಲಿಕ್ಕೂ ಮುಂಚೆ ಎಂತಹ ಭೀಕರತೆಯನ್ನು ಸೃಷ್ಟಿ ಮಾಡಬೇಕು, ಅಲ್ಲಿ ಬಾಯ್ ಬಡ್ಕೊಬೇಕು ಜನ, ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ಸಂಪರ್ಕ ಸಮರ ಯಾವ ರೀತಿಯಾಗಿದೆ ಪಾಕಿಸ್ತಾನ ಜೊತೆ? ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಈಗ ಆಲ್ರೆಡಿ ನಿನ್ನೆ ತೋರಿಸ್ತಾ ಇದ್ವಿ ಯಾವ ರೀತಿಯ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ, ಅದಕ್ಕೂ ಕೂಡ ಒಂದು ರೀತಿಯಾದಂಥ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಅಂತ. ಸೋಷಿಯಲ್ ಮೀಡಿಯಾಗಳ ಚಟುವಟಿಕೆಗೂ ಕೂಡ ಬ್ರೇಕನ್ನು ಹಾಕಲಾಗಿದೆ. ಅಲ್ಲಿನ ಯೂಟ್ಯೂಬರ್ಸ್ಗಳೆಲ್ಲ ಇಲ್ಲಿ ಅವರ ಯೂಟ್ಯೂಬ್ಗಳು ಎಷ್ಟೋ ಚೆನ್ನಾಗಿ ಓಡ್ತಾ ಇದ್ವಲ್ಲ, ಇಲ್ಲಿಂದನೂ ಕೂಡ ದುಡ್ಡು ಆಗ್ತಾ ಇತ್ತು, ಅದನ್ನು ಕೂಡ ಬ್ಯಾನ್ ಮಾಡುವ ಮುಖಾಂತರ ಇನ್ನೊಂದು ದೊಡ್ಡ ಹೊಡೆತವನ್ನು ಕೊಡುವಂತೆ ಕೆಲಸ ಮಾಡಲಾಗಿದೆ. ಹಿಂದಿನ ಯುದ್ಧದ ವಿಡಿಯೋಗಳಿಗೂ ಕೂಡ ಕತ್ರಿಯನ್ನು ಹಾಕಲಾಗಿರುವಂಥದ್ದು. ಈ ಹಿಂದಿನ ಯುದ್ಧದ ವಿಡಿಯೋಗಳಿಗೂ ಕೂಡ ಕತ್ರಿಯನ್ನು ಹಾಕಲಾಗಿದೆ. ಏನೇನೆಲ್ಲ ಅಲ್ಲಿ ಇಲ್ಲಿಂದ ಸಂಪರ್ಕ ಸಿಗ್ತಾ ಇತ್ತು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಪ್ರಚೋದನಾ ಭಾಷಣ, ಸುಳ್ಳು ಹೇಳಿಕೆಗಳಿಗೂ ಕೂಡ ಕಡಿವಾಣವನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾವುದೇ ಪ್ರಚೋದನೆ ಕೊಡುವಂಥ ಭಾಷಣಗಳಾಗಿರ್ಬೋದು, ಸುಳ್ಳು ಹೇಳಿಕೆಗಳಾಗಿರ್ಬೋದು, ಅದಕ್ಕೂ ಕೂಡ ಕಡಿವಾಣವನ್ನು ಹಾಕುವಂಥ ಕೆಲಸವನ್ನು ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಇನ್ನು ದೆಹಲಿಯಲ್ಲಿ ಸಾಲು ಸಾಲು ಸಭೆಯನ್ನ ಮಾಡಲಾಗ್ತಾ ಇದೆ. ಕರಾಚಿಯಲ್ಲಿ ನಡುಕ ಶುರುವಾಗಿದೆ. ಭಾರತದ ಹೆಸರೇಳಿಕೊಂಡು ಒಳಗೊಳಗೆ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದೆ. ವಾಯುಪಡೆ, ನೌಕಾಪಡೆಗಳನ್ನ ಸನ್ನದ್ಧಗೊಳಿಸಿರುವಂಥದ್ದು ಪಾಕ್. ಮಾಡಲೇಬೇಕಲ್ಲ ಪಾಕಿಸ್ತಾನ. ಈಗ ಎದುರ್ಕೊಂಡು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಯುದ್ಧ ಆಗ್ಬಿಟ್ರೆ ಅವನೇ ಒಬ್ಬ ಹೇಳ್ತಾ ಇದ್ದ, 24ರಿಂದ 36 ಗಂಟೆ ಒಳಗಡೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ. ಸೊ ಹೀಗಾಗಿ ಅವರಲ್ಲೂ ಕೂಡ ಇರುವಂತ ಸೇನೆ ಆಗಿರ್ಬೋದು, ನೌಕಾದಳ ಆಗಿರ್ಬೋದು, ಮತ್ತು ಒಂದ್ ಕಡೆ ವಾಯುದಳ ಆಗಿರ್ಬೋದು, ಅವರೆಲ್ಲರೂ ಕೂಡ ರೆಡಿಯಾಗೇ ಇದ್ದಾರೆ. ರೆಡಿಯಾಗೇ ಇರಲೇಬೇಕಾಗತ್ತೆ ಅಂತ ಪರಿಸ್ಥಿತಿಯನ್ನ ಅವರೇ ತಂದಿಟ್ಕೊಂಡಿರುವಂಥದ್ದು. ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂಥ ನಿಟ್ಟಿನಲ್ಲಿ ಚಿಂತೆ ಮಾಡುತ್ತೆ ಅಂತ. ಬಿಕಾಸ್ ಅವ್ರು ನಾನಾ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು. ಭಾರತ ಏನೋ ಒಂದು ಸರ್ಜಿಕಲ್ ಸ್ಟ್ರೈಕೋ ಅಥವಾ ಒಂದು ಏರ್ ಸ್ಟ್ರೈಕ್ ಮಾಡಿತ್ತಲ್ಲ, ಆ ರೀತಿಯಾಗಿ ಏನೋ ಒಂದು ಮಾಡ್ಬೋದು, ಒಂದು ಲಿಮಿಟೆಡ್ ಆಪರೇಷನನ್ನು ಮಾಡ್ಬೋದು ಅಷ್ಟೇ ಅಂತ ಅಂದ್ಕೊಂಡಿದ್ರು. ಆದರೆ ಭಾರತ ದೊಡ್ಡ ಪ್ರತೀಕಾರವನ್ನು ತೀರಿಸ್ಕೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಡುಕ ಶುರುವಾಗ್ಬಿಟ್ಟಿರುವಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಪಾಕಿಸ್ತಾನ ನಡುಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಮುಂದೆ ಇಡ್ತಾ ಹೋಗ್ತೀವಿ. ಪಾಕಿಸ್ತಾನಕ್ಕೆ ಭಯ ಯಾವ ರೀತಿಯಾಗಿ ಶುರುವಾಗಿದೆ ಅಂತ. ಪಾಕಿಸ್ತಾನದ ರಾಜಕಾರಣಿಗಳು ನಾಯಕರಲ್ಲೂ ಕೂಡ ಇದೀಗ ನಡುಕ ಶುರುವಾಗಿದೆ. ಆ ರಾಜಕಾರಣಿಗಳು ಏನೇ ಹೇಳ್ತಾ ಇರ್ಬೋದು, ಬಿಕಾಸ್ ಸೇನೆಯ ಪ್ರಚೋದನೆಯಿಂದ ಅವ್ರು ಬಂದ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಕೊಡಲೇಬೇಕಾದಂಥ ಅನಿವಾರ್ಯತೆ ಇಲ್ಲ. ಅಂದ್ರೆ ಪಾಕಿಸ್ತಾನ ಈಗ ಆಲ್ರೆಡಿ ಎದ್ರಕೊಂಡ್ಬಿಟ್ಟು ಏಡಿತನ ತೋರಿಸ್ತಾ ಇದೆ, ಏಡಿತನ ಪ್ರದರ್ಶನ ಆಗ್ತಾ ಇದೆ ಅಂತ ಮುಜುಗರ ಕೀಡು ಎಲ್ಲ ಆಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬೊಬ್ರು ಕೂಡ ಬಂದ್ ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ನಾವು ಎದುರ್ತಾ ಇಲ್ಲ ಅಂತ. ಭಾರತದ ದಾಳಿಗೆ ನಾವು ರೆಡಿ ಅಂತ ಹೇಳಿಕೊಳ್ತಾ ಇದೆ ಪಾಕಿಸ್ತಾನ. ಆದ್ರೆ ಅದರ ಮನಸ್ಥಿತಿ ಹಂಗಿದ್ಯಾ? ಇಲ್ಲ. ಯಾಕೆಂದ್ರೆ ಎಕನಾಮಿಕಲಿ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗೋಗ್ಬಿಟ್ಟಿದೆ ಪಾಕಿಸ್ತಾನ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಬಹಿರಂಗವಾಗಿ ಕೇಳ್ತಾ ಇದ್ದಾರೆ, ಸಾಲ ಕೊಡಿ ನಮಗೆ ವೆಪನ್ಸ್ ಬೇಕು, ನಾವು ಯುದ್ಧ ಮಾಡಬೇಕು ಅಂದ್ರೆ ದುಡ್ಡು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿದ್ದಾರೆ. 24ರಿಂದ 36 ಗಂಟೆಯಲ್ಲಿ ಭಾರತದ ದಾಳಿ ಮಾಡುತ್ತೆ ಅಂತ ಹೇಳ್ಕೊಳ್ತಾ ಇರುವಂಥದ್ದು ಪಾಕ್. ಅಲ್ಲಿನ ಪ್ರಮುಖರೇ ಬಂದು ಮಾತನಾಡ್ತಾ ಇದ್ದಾರೆ. ರಕ್ಷಣಾ ಸಚಿವರಿಂದ ಹಿಡಿದು ಸಾಕಷ್ಟು ಜನ ಸಚಿವರುಗಳು ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ವಿದೇಶಿ ಚಾನೆಲ್ಗಳಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಭಾರತ ರೆಡಿ ಆಗಿಬಿಟ್ಟಿದೆ, ಯುದ್ಧಕ್ಕೆ ನಾವು ಕೂಡ ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೇನೆ, ನೌಕಾಪಡೆ, ವಾಯುಪಡೆ ಸಿಬ್ಬಂದಿ ಯುದ್ಧಕ್ಕೆ ರೆಡಿ ಆಗಿದ್ದಾರೆ. ರೆಡಿ ಆಗಲೇಬೇಕಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಫೇಸ್ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಇನ್ನು ಸಮುದ್ರ ತೀರದಲ್ಲಿ ಯುದ್ಧ ನೌಕೆಗಳು, ಜಲಂತರ್ಗಾಮಿಗಳು ಕೂಡ ಸನ್ನದ್ಧವಾಗಿದ್ದಾವೆ. ಯಾಕೆಂದ್ರೆ ಭಾರತ ಯಾವ ಕ್ಷಣದಲ್ಲಿ ಯಾವಾಗ ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ. ಬಟ್ ರೆಡಿ ಆಗಿರಲೇಬೇಕಾದಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕೋಸ್ಕರ ಅವರು ಕೂಡ ಕಂಪ್ಲೀಟ್ ಆಗಿ ಎಲ್ಲ ಸೇನೆಯನ್ನು ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಭಾರತದ ಗಡಿಯಲ್ಲಿನ ಬಂದರುಗಳಲ್ಲಿ ಲಂಗರು ಹಾಕಿರುವಂಥದ್ದು ಯುದ್ಧ ನೌಕೆಗಳು. ಭಾರತದ ಗಡಿಯಲ್ಲಿ ಲಂಗರು ಹಾಕಿದ್ದಾರೆ, ಯುದ್ಧ ನೌಕೆಗಳು ರೆಡಿ ಆಗಿದ್ದಾವೆ. ಭಾರತ ಪಾಕ್ ಗಡಿ ಯುದ್ಧಕ್ಕೂ ಕೂಡ ವಾಯು ರೇಖೆ ಅಲರ್ಟ್ ನಲ್ಲಿ ಇರುವಂಥದ್ದು. ಬಿಕಾಸ್ ಅವ್ರಿಗೆ ಗೊತ್ತಿದೆ, ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದರ ನಿರೀಕ್ಷೆ ಇರಲಿಲ್ಲ, ಏರ್ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ನಿರೀಕ್ಷೆ ಇರಲಿಲ್ಲ. ಬಟ್ ಇವಾಗ ಯಾವುದೇ ಕಡೆ ಅಂದರೆ ಆರ್ಮಿ ಬರಲಿ ಅಥವಾ ವಾಯುದಳನೇ ಬರಲಿ ಅಥವಾ ನೌಕಾದಳನೇ ಬರಲಿ, ಎಲ್ಲಿಂದನಾದರೂ ಅಟ್ಯಾಕ್ ಆದರೆ ಅದು ಎಲ್ಲ ಕಡೆಯಿಂದಲೂ ಕೂಡ ಫುಲ್ ಅಲರ್ಟ್ನಲ್ಲಿ ಇದ್ದಾರೆ. ಪಾಕಿಸ್ತಾನದ 50% ವಿಮಾನಗಳ ಹಾರಾಟವನ್ನು ಕೂಡ ರದ್ದು ಮಾಡಲಾಗಿರುವಂಥದ್ದು. ವಿಮಾನ ಹಾರಾಟವನ್ನು ಕೂಡ ರದ್ದುಗೊಳಿಸಲಾಗಿದೆ. ಅಗತ್ಯ ಸೇವೆಗಳ ವಿಮಾನಗಳ ಹಾರಾಟಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು ಪಾಕಿಸ್ತಾನದಲ್ಲಿ. ಈಗ ಆಲ್ರೆಡಿ ಅವರು ಭಾರತ ಸಿದ್ಧವಾಗ್ತಾ ಇರುವಂಥ ರೀತಿಯಿಂದಲೇ ಭಯಗೊಂಡಿದ್ದಾರೆ. ಸೊ ಹೀಗಾಗಿನೇ ವಿಶ್ವಸಂಸ್ಥೆ ಹತ್ರ ಹೋಗ್ಬಿಟ್ಟು ಅಂಗಲಾಚಿಸ್ತಾ ಇದ್ದಾರೆ, ದಯವಿಟ್ಟು ಮಧ್ಯಸ್ಥಿಕೆಯನ್ನು ವಹಿಸಿ,
ದಯವಿಟ್ಟು ಸಂಧಾನವನ್ನ ಮಾಡಿಸಿ. ಭಾರತ ಎಲ್ಲಿ ಯುದ್ಧ ಮಾಡಿಬಿಡುತ್ತೆ ಅನ್ನುವಂಥ ಭಯ ಅವರಿಗೆ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರೆ, ಒಬ್ಬೊಬ್ಬ ಸಚಿವ ಹೇಳ್ತಾ ಇದ್ದ, ಒಬ್ಬ ಸಚಿವ ಹೇಳ್ತಾ ಇದ್ದ, ಅಣುಬಾಂಬ್ ನಾವೇನು ಸುಮ್ಮನೆ ಶೋ ಆಫ್ಗೆಲ್ಲ ಇಟ್ಟಿರುವಂಥದ್ದು, 130 ಅಣುಬಾಂಬ್ಗಳು ಕೂಡ ರೆಡಿಯಾಗಿ ತಿರುಕೊಂಡು ನಿಂತ್ಕೊಂಡಿದ್ದಾವೆ ಭಾರತದ ಕಡೆ ಅಂತ ಸುಮ್ಮನೆ ಭಯಪಡಿಸ್ಲಿಕ್ಕೆ. ಬಿಕಾಸ್ ಅವ್ರ ಹತ್ರ ಇರುವಂಥ ಆಪ್ಷನ್ ಅದೊಂದೇ, ಭಯಪಡಿಸ್ಬೇಕು ಭಾರತವನ್ನ ಅಂತ. ಇನ್ನ ಪಾಕ್ನ ಮಿನಿಸ್ಟರ್ಸ್ಗಳು ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. We are already prepared for it, We are already prepared for it. Any eventuality which takes place in next 1 or 2 or 3 or 4 days or week or 10 days, we'll retaliate and we'll react to that, in kind, inshallah. How will you respond if India does launch a series of airstrikes? We will measure our response to whatever is initiated by India according to that. It would be a measured response. If there is an all-out, attack or something like that, then obviously there will be an all-out war. And if it is something... And that's... Pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. India's self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason